ರಮೇಶ್ ಅಂತೇಳಿ. ಸೊ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅವರೇ. ನಮ್ಮ ತಂದೆಯವರು ಯೋಗವನ ಬೆಟ್ಟದ್ದು ಸಜೆಸ್ಟ್ ಮಾಡಿದರು. ಆ್ಯಕ್ಚುಲಿ ಬೀಯಿಂಗ್ ಎಜುಕೇಟೆಡ್ ನನಗೆ ಅಷ್ಟು ಇಷ್ಟ ಇರಲಿಲ್ಲ ಬರುವಾಗ. ಅದಾದಮೇಲೆ ಇಲ್ಲ ತಂದೆಯವ್ರ ಮಾತನ್ನು ಕೇಳುವ ಅಂತೇಳಿ ಬಂದಿದ್ದಾಯಿತು. ಸೊ ಅದಾದಮೇಲೆ ಇಲ್ಲಿ ಬಂದು ಕನ್ಸಲ್ಟ್ ಮಾಡಿದ್ವಿ, ಡಾಕ್ಟರ್ ಎಲ್ಲ ನಮ್ಮದು ಪ್ರೂಫ್ಸ್ ಏನಿತ್ತು ತೋರಿಸಿದ್ವಿ ಹಾಸ್ಪಿಟಲ್ಸ್. ಸೊ ಅದಾದಮೇಲೆ ಅವ್ರು ಹೇಳಿದ್ದೇನೆಂದರೆ ಎವ್ರಿ ಡಿಸೀಸ್ ಅನ್ನೋದು ಆಗುತ್ತೆ ಮನುಷ್ಯನಿಗೆ, ಬಟ್ ಅದು ಹೆಂಗೆ ನಾವು ಸರಿ ಮಾಡ್ಕೋಬೇಕನ್ನೋದು ನಮ್ಮಲ್ಲಿದೆ. ಫಸ್ಟ್ ಥಿಂಗ್ ಅವ್ರು ನಮಗೆ ಮೋಟಿವ್ ಮಾಡಿದ್ದು. ಮೆಡಿಸಿನ್ ತೊಗೊಂಡು ಈಗ ಎರಡೂವರೆ ತಿಂಗಳಲ್ಲಿ 60% ಆರಾಮಾಗಿದ್ದಾರೆ ಅಣ್ಣ. ಈ ವಾಸ್ ನಾಟ್ ವಾಕಿಂಗ್ ಬಿಫೋರ್, ಅಷ್ಟು ಜೋರು ನಡೀತಾ ಇರಲಿಲ್ಲ, ಬಟ್ ಈ ವಾಸ್ ವಾಕಿಂಗ್ ಪ್ರಾಪರ್ಲಿ ನಾವು. ಆ್ಯಂಡ್ ಅವ್ರಿಗೆ ಬೇರೆ ಥರದ್ದೆಲ್ಲ ಏನಿತ್ತು ಗ್ಯಾಸ್ಟ್ರಿಕ್ಕು ಅದು ಇದು ಚಿಕ್ಕ ಪುಟ್ಟ ಎಲ್ಲನೂ ಹೋಗಿದೆ. ಕಾನ್ಫಿಡೆನ್ಸ್ ಅಂತಾರೆ ಫಸ್ಟ್ ಪೇಷಂಟ್ಸ್ಗೆ. ಇದು ವಾಸಿ ಆಗುತ್ತೆ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಪೇಷಂಟ್ ಆಲ್ಮೋಸ್ಟ್ ಒಂದು 25 to 30% ವಾಸಿ ಆಗುತ್ತೆ. ಅವ್ರು ಯಾವ ರೀತಿ ನಿಮಗೆ ಪ್ರಿಸ್ಕ್ರೈಬ್ ಮಾಡಿ ಹೇಳ್ತಾರೆ, ರೆಫರ್ ಮಾಡ್ತಾರೆ ಮೆಡಿಸಿನ್ ತೊಗೊಳಕ್ಕೆ, ಅದೇ ರೀತಿ ತೊಗೊಳ್ಳಿ. ಫುಡ್ಡಲ್ಲಿ ಕೂಡ ಅದೇ ರೀತಿ ಖಂಡಿತ ವಾಸಿ ಆಗುತ್ತೆ ಎನಿ ಕೈಂಡ್ ಆಫ್ ಅ ಡಿಸೀಸ್. ಯೋಗವನ ಬೆಟ್ಟದಲ್ಲಿ ಮೆಡಿಸಿನ್ಸ್ ತೊಗೊಳ್ಳಿ, ತುಂಬ ಡಿಸೀಸಸ್ ಕೊಡ್ತಾರೆ. ದೇರ್ ಆರ್ 4800 ಡಿಸೀಸಸ್ ಕೊಡ್ತಾರೆ ಅಂತ ಹೇಳ್ತಿದ್ರು. ಖುಷಿ ಆಯಿತು. ಆ್ಯಂಡ್ ಅಣ್ಣ ತುಂಬ ಹುಷಾರಾಗಿದ್ದಾರೆ. ಐ ಹ್ಯಾವ್ ಟೇಕನ್ ಮೈ ಫ್ಯಾಮಿಲಿಯಲ್ಲೂ 3 ಪೀಪಲ್ಸ್ ಇವ್ರಾದ್ಮೇಲೆ ಕೂಡ ಕರ್ಕೊಂಬಂದು ಕಫೈಟ್ಸ್ ಅವ್ರಿಗೆಲ್ಲ, ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ನಾನಿದು ಮೀಡಿಯಾಗೇನೋ ತೋರಿಸ್ಬೇಕು ಅಥವಾ ಇನ್ನೊಬ್ರಿಗೆ ನಾನು ಅಡ್ವರ್ಟೈಸ್ ಮಾಡಬೇಕು ಅಂತ ಹೇಳ್ತಿಲ್ಲ. 100% ಆನೆಸ್ಟ್ಲಿ ಮೈ ಬ್ರದರ್ ಇಸ್ ವೆಲ್ ನೌ, ಯು ಕ್ಯಾನ್ ಸಿ. ಆ್ಯಂಡ್ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಸ್ಟಾಫ್ಸ್ ಇನ್ ಯೋಗವನ ಬೆಟ್ಟ.